ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೇತ್ರೆ ಯೂಟ್ಯೂಬ್ ಚಾನಲ್. ಗೈಸ್, ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಇದೆಯಾ? ಹಾಗಾದ್ರೆ ನಾನು ಇವತ್ತು ನಿಮಗೆ ಒಂದು ಆಫರ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದರಿಂದ ನೀವು 5 ದಿವಸ ಕೆಲಸ ಮಾಡಬೇಕು. ಕೆಲಸ ಅಂತಂದ್ರೆ ರೀಲ್ಸ್ ಪೋಸ್ಟ್ ಮಾಡೋದಾಗ್ಲಿ, ಸೊ ಏನೋ ಒಂದು ಅಂತ ತಿಳ್ಕೊಬೇಡಿ. ಜಸ್ಟ್ ನೀವು ಒಂದು ಅಪ್ಲಿಕೇಶನ್ ಇಂದ ಒಂದು ಅಪ್ಲಿಕೇಶನ್ ಅಂತಂದ್ರೆ ಲೈಕ್ ಫ್ಲಿಪ್ಕಾರ್ಟ್ ಅಥವಾ ಮಿಂತ್ರದಿಂದ ಒಂದು ಪ್ರಾಡಕ್ಟ್ ಲಿಂಕ್ ನ ಕಾಪಿ ಮಾಡ್ಕೊಂಡು ನಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಏನಿರುತ್ತೆ ಅಲ್ವಾ, ಅಲ್ಲಿ ಪೇಸ್ಟ್ ಮಾಡಬೇಕು ಅಷ್ಟೇ. ಕಾಪಿ ಅಂಡ್ ಪೇಸ್ಟ್ ಮಾಡಬೇಕು, ಡೈಲಿ ಮಾಡಬೇಕು. 5 ಡೇಸ್ ನಾಳೆಯಿಂದ ಶುರು ಆಗುತ್ತೆ. ನವೆಂಬರ್ 5ನೇ ತಾರೀಕಿಂದ 1ನೇ ತಾರೀಕಿಂದ 5ನೇ ತಾರೀಕೊಳಗು 5 ದಿವಸ ನಮ್ಗೆ ಟೈಮ್ ಕೊಟ್ಟಿದ್ದಾರೆ. ಸೊ ಈ 5 ದಿವಸ ಜಸ್ಟ್ ನಾವು ಕಾಪಿ ಅಂಡ್ ಪೇಸ್ಟ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ 2,000 ರೂಪಾಯಿ ಬಂದು ಸೇರುತ್ತೆ. ಅಂಡ್ ಇದು ಯಾವುದೇ ರೀತಿಯಂತ ಫೇಕ್ ಅಪ್ಲಿಕೇಶನ್ ಇಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ 2,000 ಅಂತ. ಅದು ನನ್ನ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದು ಸೇರಿದೆ. ಓಕೆ, ಸೊ ಇವಾಗ ಮತ್ತೆ ನಾಳೆಯಿಂದ ಆ ಒಂದು ಆಫರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು, ಆಸೆ ಇರೋರು, 2,000 ರೂಪಾಯಿ ನಿಮ್ಗೆ ಬೇಕು ಅಂತ ಅನ್ನೋರು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಬಿಕಾಸ್ ನಾನು ಇದ್ರಲ್ಲಿ ಹೇಗೆ ಕಾಪಿ ಪೇಸ್ಟ್ ಮಾಡ್ಕೊಂಡು ನಮ್ಮ ಸ್ಟೋರಿಗೆ ಅಟ್ಯಾಚ್ ಮಾಡಬೇಕು, ಮತ್ತೆ ಈ 5 ದಿವಸದಲ್ಲಿ ನಾವ್ ಏನೆಲ್ಲ ಕೆಲಸ ಮಾಡ್ಬೇಕು ಅಂಡ್ ಏನೆಲ್ಲ ಮಾಡಬಾರದು, ಸೊ ಎಲ್ಲಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದಟ್ ನಿಮ್ಗೆ ಈ ತರ ಅರ್ನಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬಹುದು, ಅಥವಾ ನಮ್ಮ ಕರ್ನಾಟಕದಲ್ಲಿ ಯಾವ್ದಾದ್ರು ಹೊಸದಾಗಿ ಸ್ಕೀಮ್ಸ್ ಗಳು ಬಂದಾಗ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಆಗಿರ್ಬೇಕು. ಸೊ ಏನೇ ಒಂದು ಅಪ್ ಟು ಡೇಟ್ ನನ್ನ ಒಂದು ಚಾನಲ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಓಕೆನಾ? ಸೊ ಬನ್ನಿ ಇವಾಗ ಈ 2,000 ಬಗ್ಗೆ ಹೇಗೆ ಎಲ್ಲ ಮಾಡೋದು ಅಂತ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತಾ ಇರ್ತೀನಿ. ಸೊ ನೋಡ್ತಾ ಹೋಗಿ. ಸೊ ಇವಾಗ ನಾನು ವಿಶ್ ಲಿಂಕ್ ಆಪ್ ಓಪನ್ ಮಾಡ್ಕೊಳ್ತೀನಿ. ಸೊ ವಿಶ್ ಲಿಂಕ್ ಆಪ್ಗೆ ಮೊದಲು ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲಿ ಕನೆಕ್ಟ್ ಆಗಿದೆ. ಸೊ ನೀವು ಕೂಡ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದಕ್ಕೆ ಕನೆಕ್ಟ್ ಮಾಡಬೇಕು. ಸೊ ಅದ್ರ ಹೇಗೆ ಕನೆಕ್ಟ್ ಮಾಡಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಕನೆಕ್ಟ್ ಮಾಡಬೇಕು ಅಂತ ಎಲ್ಲ ಡಿಟೇಲ್ ಆಗಿ ಹೇಳಿದ್ದೀನಿ. ಸೊ ಕನೆಕ್ಟ್ ಮಾಡ್ಕೊಳ್ಳಿ. ಏನಿಲ್ಲ, ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಅಲ್ಲಿ ಇನ್ಸ್ಟಾಗ್ರಾಮ್ ಅಂತ ಲಿಂಕ್ ಮಾಡಬೇಕು ಅಷ್ಟೇ. ಕನ್ಫ್ಯೂಷನ್ ಇದ್ರೆ ನೀವು ಆ ಒಂದು ವಿಡಿಯೋ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಓಕೆನಾ? ಸೊ ಇವಾಗ ಈ ರೀತಿಯಾಗಿ ನಿಮ್ಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂಡ್ ಇಲ್ಲಿ ನೀವು ನೋಡ್ಬೋದು ಮಿಂತ್ರಾ ಅಂಡ್ ಫ್ಲಿಪ್ಕಾರ್ಟ್ ಸ್ಟ್ರೀಕ್ ಅಂತ ಇದೆ. ಮೊದಲು ಕೂಡ ಇದೇ ತರ ಇತ್ತು, ಅದು 10 ಡೇಸ್ ಚಾಲೆಂಜ್ ಇತ್ತು. ಬಟ್ ನಾಳೆಯಿಂದ 5 ಡೇಸ್ ಚಾಲೆಂಜ್ ಮಾತ್ರ ಇದೆ. 5 ಡೇಸ್ ಅಷ್ಟೇ ನೀವು ಕೆಲಸ ಮಾಡ್ಬೇಕು. ಅದು ಕೂಡ 2 ನಿಮಿಷದಲ್ಲಿ ಮುಗ್ದೋಗುತ್ತೆ ಈ ಕೆಲಸ. ಓಕೆ, ಸೊ ಇಲ್ಲಿ ಫಸ್ಟ್ ನವೆಂಬರ್ಲಿಂದ 5 ನವೆಂಬರ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇವಾಗ ಇದ್ರ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಸೊ ನೋ ಮೋರ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು PDF ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ 5 ಡೇಸ್ ಚಾಲೆಂಜ್ ಇದೆ ಅಂತ ಹೇಳಿದ್ದಾರೆ. ಸೊ ನೀವೇನಪ್ಪ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು, ಯು ವಿಲ್ ವಿನ್ 2,000 ಕ್ಯಾಶ್ ಪೇ ಔಟ್. ಡೈರೆಕ್ಟ್ ನಮ್ಗೆ 2,000 ರೂಪಾಯಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ ಇವರು. ಓಕೆ, ಸೊ ನಾಳೆಯಿಂದ ನೀವ್ ಏನಪ್ಪ ಮಾಡ್ಬೇಕು ಅಂತಂದ್ರೆ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಥವಾ ಮಿಂತ್ರಾ ಆಗಿರ್ಬೋದು, ನಾನು ಜಸ್ಟ್ ನನ್ನ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೇಕು ಅಂತಂದ್ರೆ ನೀವು ಓದ್ಕೊಳ್ಳಿ ಒಂದ್ಸಲ. ಓಕೆನಾ? ಸೊ ಏನಪ್ಪಾ ಅಂತಂದ್ರೆ ಇವಾಗ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಥವಾ ಮಿಂತ್ರಾ ಆಗಿರ್ಬೋದು, 2 ಅಪ್ಲಿಕೇಶನ್ ಅವರು ಕೊಟ್ಟಿದ್ದಾರೆ ನಮ್ಗೆ. ಈ 2 ಆಪ್ಸ್ ನ ನೀವು ಯೂಸ್ ಮಾಡಿ ಅಂತ. ಸೊ ನೀವು ಮಿಂತ್ರಾದಿಂದ 2 ಪ್ರಾಡಕ್ಟ್ಸ್ ಆದ್ರೂ ಯೂಸ್ ಮಾಡ್ಬೋದು, ಫ್ಲಿಪ್ಕಾರ್ಟ್ ಇಂದ ಆದ್ರೂ 2 ಪ್ರಾಡಕ್ಟ್ ಯೂಸ್ ಮಾಡ್ಬೋದು, ಅಥವಾ ಮಿಂತ್ರಾ 1 ಅಥವಾ ಫ್ಲಿಪ್ಕಾರ್ಟ್ 1. ಸೊ ಯಾವುದೇ ಒಂದು ಅಪ್ಲಿಕೇಶನ್ ಇಂದ ನೀವು ಟೋಟಲ್ 2 ಪ್ರಾಡಕ್ಟ್ಸ್ ನ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಶೇರ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದು ಶೇರ್ ಹೇಗ್ ಮಾಡೋದು ಅಂತ ಕೂಡ ನಿಮ್ಗೆ ಹೇಳ್ತೀನಿ ಇದು ವಿಡಿಯೋದಲ್ಲಿ. ಮೊದಲು ಈ ರೂಲ್ಸ್ ನ ತಿಳ್ಕೊಳ್ಳಿ. ಓಕೆನಾ? ಸೊ ಪ್ರಾಡಕ್ಟ್ಸ್ ನ ಕಾಪಿ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನೀವು ಲಿಂಕ್ ನ ಶೇರ್ ಮಾಡ್ಬೇಕು. ಅಂಡ್ ಇದು ಬಂದ್ಬಿಟ್ಟು 5 ಡೇಸ್ ಚಾಲೆಂಜ್ ಇರುತ್ತೆ. ಸೊ ಡೇ 1, ಡೇ 2, ಡೇ 3, ಡೇ 4, ಡೇ 5, ಇಲ್ಲಿ ಡೇ 7 ವರೆಗೂ ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಇಲ್ಲಿ ಚಾಲೆಂಜ್ ಅಲ್ಲಿ ಬರೀ ಡೇ 5 ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿರೋದು. ಸೊ ಒಂದ್ ದಿವಸ ನೀವು ಸ್ಟೋರಿ ಇಟ್ಟಿದ್ರಿ ಅಂತಂದ್ರೆ ಡೇ 1 ಕಂಪ್ಲೀಟ್ ಆಗೋಗುತ್ತೆ. ಇಲ್ಲಿ ರೆಡ್ ಕಲರ್ ಫೈರ್ ಬಂದಿದೆ ನೋಡಿ, ಅಂದ್ರೆ ಡೇ 1 ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ನಮ್ಮ ಒಂದು ಹೋಮ್ ಪೇಜ್ ಅಲ್ಲೇ ನಮ್ಗೆ ಎಲ್ಲ ಗೊತ್ತಾಗುತ್ತೆ. ಡೇ 1 ನಾವು ಕಂಪ್ಲೀಟ್ ಮಾಡಿದೀವಿ, ಡೇ 2 ಕಂಪ್ಲೀಟ್ ಮಾಡಿದೀವಿ. ಸೊ ಈ ತರ ಡೇ 5 ನಮ್ಗೆ ಕಂಪ್ಲೀಟ್ ಮಾಡ್ಬೇಕು. ಸೊ ನೀವು ನಾಳೆಯಿಂದ ಈ ಒಂದು ಚಾಲೆಂಜ್ ಶುರು ಆಗ್ತಾ ಇದೆ ಅಲ್ವಾ, ನಾಳೆ ನೀವು ಸ್ಟೋರಿ ಇಡ್ತೀರಾ. ಓಕೆ, ಸ್ಟೋರಿ ಇಟ್ಬಿಟ್ಟು ಮತ್ತೆ ನಾಡಿದ್ದು ನೀವು ಇಡ್ಲಿಲ್ಲ ಅಂತಂದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಸೊ ಕಂಟಿನ್ಯೂಸ್ ಆಗಿ ಇಲ್ಲಿ 5 ಡೇಸ್ ನಾವು ಇಡ್ಲೇಬೇಕು. ಸೊ ಅವಾಗ ಮಾತ್ರ ನಮಗೆ 2,000 ರೂಪಾಯಿ ಪೇ ಔಟ್ ಮಾಡ್ಕೋಬಹುದು. 2,000 ರೂಪಾಯಿ ಸಿಗುತ್ತೆ. ಓಕೆ, ಅಂಡ್ ಇವಾಗ ಮೇನ್ ಥಿಂಗ್,
ಅಂಡ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಲಿಂಕ್ ನ ಶೇರ್ ಮಾಡ್ತೀರಲ್ವಾ, ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೇ ಶೇರ್ ಮಾಡಬೇಕು. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಲಿಂಕ್ ಶೇರ್ ಮಾಡಿದಾಗ ಜನರು ಯಾರಾದ್ರೂ ನಿಮ್ಮ ಸ್ಟೋರಿ ನೋಡ್ತಾರೆ ಅಲ್ವಾ, ಅವಾಗ 10 ಜನ ಅಟ್ಲೀಸ್ಟ್ ಮಿನಿಮಮ್ 10 ಮೆಂಬರ್ಸ್ ನಿಮ್ಮ ಸ್ಟೋರಿನ ಆ ಒಂದು ಲಿಂಕ್ ನೀವ್ ಏನ್ ಅಟ್ಯಾಚ್ ಮಾಡಿರ್ತೀರಾ ಅದನ್ನ ಕ್ಲಿಕ್ ಮಾಡ್ಬೇಕು ಜನರು. ಸೊ 10 ಕ್ಲಿಕ್ ಕಂಪಲ್ಸರಿ ಮಾಡ್ಲೇಬೇಕು. ಜಸ್ಟ್ 9 ಕ್ಲಿಕ್ ಆಗಿದೆ ಅಂತ ಅನ್ಕೊಳ್ಳಿ, ಒಂದು ದಿನದಲ್ಲಿ 9 ಕ್ಲಿಕ್ ಆಗಿದೆ ಅಂತಂದ್ರೆ ವೇಸ್ಟ್ ಅವತ್ತಿನ ದಿವಸ ನಿಮ್ದು ಡೇ 1 ನೀವು ಕಂಪ್ಲೀಟ್ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ಮಿನಿಮಮ್ 10 ಯೂನಿಕ್ ಕ್ಲಿಕ್ಸ್ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಸೊ ನೀವೇನ್ ಲಿಂಕ್ ನ ಪೇಸ್ಟ್ ಮಾಡ್ತಿರಲ್ವಾ, ಸೊ ಅದಕ್ಕೆ 10 ಜನರು ಕ್ಲಿಕ್ ಮಾಡಿದ್ರು ಅಂತಂದ್ರೆ ಡೇ 1 ನಿಮ್ದು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಈ ತರ ಟೋಟಲ್ ದಿನದಲ್ಲಿ 2 ಲಿಂಕ್ಸ್ ನ ನೀವು ಅಟ್ಯಾಚ್ ಮಾಡ್ಬೇಕು. ಅಂಡ್ ಆ 2 ಲಿಂಕ್ಸ್ ಮೇಲೆ 10 ಜನರು ಕ್ಲಿಕ್ ಮಾಡ್ಬೇಕು ನಿಮ್ಮ ಲಿಂಕ್ ನ. ಸೊ ಇವರು ಏನೋ ಇಟ್ಟಿದ್ದಾರೆ ಅಂತ ನೋಡಿ ಜಸ್ಟ್ ಓಪನ್ ಮಾಡ್ಬೇಕು. ಅವ್ರು ಆರ್ಡರ್ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಆರ್ಡರ್ ಮಾಡ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವರು ಕ್ಲಿಕ್ 100% ಮಾಡ್ಲೇಬೇಕು. ಸೊ ಕ್ಲಿಕ್ ಮಾಡಿದ್ರು ಅಂತಂದ್ರೇನೆ ನಿಮ್ಗೆ ಅವತ್ತಿನ ದಿನ ಕೌಂಟ್ ಆಗುತ್ತೆ ಅಂತ ಹೇಳಿರೋದು. ಓಕೆನಾ? ಸೊ ಈ ಲಿಂಕ್ ನ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನಿಮ್ಮ ಒಂದು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು. ಲೈಕ್ ನಾನು ಒಂದು ಸ್ಟೋರಿ ಇಟ್ಟಿದ್ದೀನಿ ಪ್ಲೀಸ್ ಕ್ಲಿಕ್ ಮಾಡಿ ಅಂತ ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ಕ್ಲಿಕ್ಸ್ ಕೂಡ ಮಾಡ್ಕೋಬಹುದು. ಆದ್ರೆ ಡೈರೆಕ್ಟ್ ನೀವು ಪ್ರಾಡಕ್ಟ್ ಲಿಂಕ್ ನ ಶೇರ್ ಮಾಡ್ಕೊಂಡು ಕ್ಲಿಕ್ಸ್ ಮಾಡೋಂಗಿಲ್ಲ. ಆ ತರ ಮಾಡಿದ್ರೆ ಡಿಸ್ಕ್ವಾಲಿಫೈ ಆಗ್ತೀವಿ. ಸೊ ಜಸ್ಟ್ ನೀವು 5 ಡೇಸ್ ಮಾತ್ರ ಮಾಡಬೇಕು ಕಂಟಿನ್ಯೂಸ್ ಆಗಿ, ನಾಳೆಯಿಂದ 5 ಡೇಟ್ ವರೆಗೂ. ಸೊ ಅವಾಗ ಮಾತ್ರ ನಿಮ್ಗೆ 2,000 ರೂಪಾಯಿ ಸಿಗುವಂಥದ್ದು. ಓಕೆನಾ? ಸೊ ಇದು ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲಾನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ಬನ್ನಿ ಆ ಪ್ರಾಡಕ್ಟ್ಸ್ ನ ಹೇಗೆ ಶೇರ್ ಮಾಡೋದು ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆ, ನಾವು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮಿಂತ್ರಾ ಆಗಿರ್ಬೋದು. ಸೊ ಲಿಂಕ್ ನ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಸೊ ಎಸ್, ಇವಾಗ ನಿಮ್ಮ ಒಂದು ಹೋಮ್ ಪೇಜ್ಗೆ ಬರ್ತೀರಾ. ಈ ತರ ವಿಶ್ ಲಿಂಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತೀರಾ. ಅಂಡ್ ಎಸ್, ವಿಶ್ ಲಿಂಕ್ ನೀವು ಕನೆಕ್ಟ್ ಮಾಡಬೇಕು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್. ಅಂದ್ರೆ ನಿಮ್ಮ ಹತ್ರ ಮಿನಿಮಮ್ 1000 ಫಾಲೋವರ್ಸ್ ಇರಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ. 1000 ಫಾಲೋವರ್ಸ್ ಇದ್ರೆ ಮಾತ್ರ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ವಿಶ್ ಲಿಂಕ್ಗೆ ಕನೆಕ್ಟ್ ಆಗುತ್ತೆ. ಓಕೆನಾ? ಸೊ ಕನೆಕ್ಟ್ ಎಲ್ಲ ಆದ್ಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಿಂಗಲ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಪೇಸ್ಟ್ ಯುವರ್ ಪ್ರಾಡಕ್ಟ್ ಲಿಂಕ್ ಅಂತ ಇದೆ. ಇಲ್ಲಿ ನಾವು ಪ್ರಾಡಕ್ಟ್ ಲಿಂಕ್ ನ ಪೇಸ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಫ್ಲಿಪ್ಕಾರ್ಟ್ ಇಂದ ತಗೊಳ್ತೀನಿ. ಸೊ ನಾನು ಫ್ಲಿಪ್ಕಾರ್ಟ್ ಓಪನ್ ಮಾಡಿದ್ದೀನಿ. ಜಸ್ಟ್ ನಾನು ಸುಮ್ಮನೆ ನಿಮ್ಗೆ ತೋರ್ಸೋಗೋಸ್ಕರ ಒಂದು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಯಾವುದೋ ಒಂದು ಕುರ್ತಾನೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ಒಂದು ಬ್ಲ್ಯಾಕ್ ಕುರ್ತಾ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದನ್ನ ಇಲ್ಲಿ ಮೇಲೆ ಶೇರ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಮಾಡ್ಕೊಂಡು ಇವಾಗ ವಿಶ್ ಲಿಂಕ್ಗೆ ಬನ್ನಿ. ಸೊ ಇಲ್ಲಿ ಪ್ರಾಡಕ್ಟ್ ಲಿಂಕ್ ಪೇಸ್ಟ್ ಮಾಡಂತ ಹೇಳಿದಾರಲ್ವ. ಸೊ ಇಲ್ಲೊಂದು ಸಿಂಬಲ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಲಿಂಕ್ ಅಟ್ಯಾಚ್ ಆಗಿದೆ ಇವಾಗ. ಸೊ ಇಲ್ಲಿ ಕ್ರಿಯೇಟ್ ವಿಶ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ಕೊಂಡು ಕಾಂಗ್ರ್ಯಾಚುಲೇಷನ್ ಯುವರ್ ವಿಶ್ ಲಿಂಕ್ ಪ್ರಾಡಕ್ಟ್ ಈಸ್ ಲೈವ್ ಅಂತ ಬಂದಿದೆ. ಶೇರ್ ವಿಶ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಈ ಲಿಂಕ್ ಇವಾಗ ಕಾಪಿ ಆಗಿದೆ. ಓಕೆ, ಸೊ ಕಾಪಿ ಆಗಿದೆ. ಇವಾಗ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಮೊದಲು ನೀವು ನಿಮ್ಮ ಫ್ಲಿಪ್ಕಾರ್ಟ್ ಅಲ್ಲಿ ಯಾವ ಒಂದು ಡ್ರೆಸ್ ಇದು ಮಾಡಿದ್ರಿ ಅಲ್ವಾ ಅದ್ರದ್ದೊಂದು ಫೋಟೋ ತಗೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ, ಸೊ ಸ್ಕ್ರೀನ್ ಶಾಟ್ ತಗೊಂಡಾದ್ಮೇಲೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಸಿಂಬಾಲ್ ಇದೆ ಅಲ್ವಾ, ಯುವರ್ ಸ್ಟೋರಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಫೋಟೋ ಸ್ಕ್ರೀನ್ ಶಾಟ್ ತಗೊಂಡಿರೋದು ಇಲ್ಲಿ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಇವಾಗ ಲಿಂಕ್ ನ ಅಟ್ಯಾಚ್ ಮಾಡ್ಬೇಕು. ಲಿಂಕ್ ಹೇಗೆ ಅಂತಂದ್ರೆ ಮೇಲೆ ಈ ಒಂದು ಸಿಂಬಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲಿಂಕ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ URL ಅಂತ ಇದೆ ಅಲ್ವಾ, ಇಲ್ಲಿ ಜಸ್ಟ್ ನೀವು ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಅಂತ ಆಪ್ಷನ್ ಬರುತ್ತೆ. ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಲಿಂಕ್ ಇಲ್ಲಿ ಕಾಪಿ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಡನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂತಂದ್ರೆ ಇಲ್ಲಿ ಕಸ್ಟಮೈಸ್ ಸ್ಟಿಕ್ಕರ್ ಟೆಕ್ಸ್ಟ್ ಅಂತ ಇದೆ ನೋಡಿ, ಇಲ್ಲಿ ನೀವು ಏನಾದ್ರೂ ಬರೀರಿ. ಲೈಕ್ ಬೈ ಹಿಯರ್, ಪರ್ಚೇಸ್ ಹಿಯರ್, ಕ್ಲಿಕ್. ಸೊ ಏನಾದ್ರೂ ನೀವು ಬರಿಬಹುದು. ಬರೆದು ಡನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ತರ ಕಾಣಿಸುತ್ತೆ ನೋಡಿ. ಸೊ ಬಾಯ್ ಹಿಯರ್ ಅಂತ ಬರ್ದೀನಿ ಅಲ್ವಾ. ಸೊ ಯಾರಾದ್ರೂ ಜನರು ನಮ್ಮ ಸ್ಟೋರಿ ನೋಡಿದ್ರು ಅಂತಂದ್ರೆ ಇಲ್ಲಿ ಬಾಯ್ ಹಿಯರ್ ಮೇಲೆ ಕ್ಲಿಕ್ ಮಾಡ್ತಾರೆ. ಸೊ ಕ್ಲಿಕ್ ಮಾಡಿದಾಗ ಅವ್ರಿಗೆ ಫ್ಲಿಪ್ಕಾರ್ಟ್ಗೆ ಕರ್ಕೊಂಡು ಹೋಗುತ್ತೆ. ಫ್ಲಿಪ್ಕಾರ್ಟ್ ಅಲ್ಲಿ ನೋಡ್ತಾರೆ ಡ್ರೆಸ್, ಇಷ್ಟ ಆದ್ರೆ ಪರ್ಚೇಸ್ ಮಾಡ್ತಾರೆ. ಇಷ್ಟ ಆಗ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಅವ್ರು ಜಸ್ಟ್ ಕ್ಲಿಕ್ ಆದ್ರೂ ಮಾಡಿದಾರಲ್ವಾ, ಫ್ಲಿಪ್ಕಾರ್ಟ್ ಓಪನ್ ಆದ್ರೂ ಮಾಡಿದಾರಲ್ವಾ. ಸೊ ಅವಾಗ 1 ಕ್ಲಿಕ್ ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ ಈ ತರ ನಿಮ್ದು 10 ಕ್ಲಿಕ್ ಆಗ್ಬೇಕು ಈ ಒಂದು ಪ್ರಾಡಕ್ಟ್ ಮೇಲೆ. ಸೊ 10 ಕ್ಲಿಕ್ಸ್ ಆಯ್ತು ಅಂತಂದ್ರೆ ನೀವು ಡೇ 1 ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅರ್ಥ.
ಸೊ ಇವಾಗ ಇದು ಫ್ಲಿಪ್ಕಾರ್ಟ್ದು ನಾನು ಅಟ್ಯಾಚ್ ಮಾಡಿದ್ದೀನಿ. ಸೊ ಇದೇ ತರ ಡೈಲಿ ನೀವು 2 ಪ್ರಾಡಕ್ಟ್ಸ್ ಅಟ್ಯಾಚ್ ಮಾಡಬೇಕು. ಫ್ಲಿಪ್ಕಾರ್ಟ್ ಆದ್ರೂ ಆಗಿರ್ಬೋದು ಅಥವಾ ಮಿಂತ್ರಾ ಆದ್ರೂ ಆಗಿರ್ಬೋದು. ಓಕೆನಾ? ಸೊ ಈ ತರ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಇಲ್ಲಿ ಯುವರ್ ಸ್ಟೋರೀಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಮ್ಮ ಸ್ಟೋರಿ ಅಪ್ಲೋಡ್ ಆಗುತ್ತೆ. ಓಕೆನಾ? ಸೊ ಈ ತರ ನೀವು 5 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಸೊ ಇಂಟ್ರೆಸ್ಟ್ ಇರೋರು ಈ 5 ಡೇಸ್ ಚಾಲೆಂಜ್ ತಗೊಂಡು ಕಂಪ್ಲೀಟ್ ಮಾಡಿ, 2,000 ರೂಪಾಯಿ ನಿಮ್ಗಾಗುತ್ತೆ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಹೆಲ್ಪ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.